ನೀವೇ CM ಆಗ್ತೀರಿ ಇಲ್ಲ, ಕೂಗು ಕೇಳ್ತಾ ಇಲ್ಲ. ಹೇಳಿದ್ವಿ, ನಿನ್ನೆ ಕೂಡ ಹೇಳಿದ್ದೀವಿ, ಕೂಗು ಕೇಳೋ ಪ್ರಶ್ನೆ ಇಲ್ಲ. CM ಅವ್ರು ಇದ್ದಾರೆ, ಅವ್ರು ಇಳಿಸೋ ಪ್ರಶ್ನೆ ಇಲ್ಲ. ಇಳಿಸೋರು ಯಾರಂತ ಈಗ ಅವ್ರ ಪ್ರಶ್ನೆ ಬಂದಿದ್ದು. ಸೊ ಅದು ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ, ಈವರೆಗೂ ಕೂಡ ಅದನ್ನೇ ಹೇಳ್ತೀವಿ. ಸೊ ಪದೇ ಪದೇ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಕೂಡ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮತ್ತೆ ಸರ್ಕಾರ ಮುಂದೆ ಸಾಕಷ್ಟು ಸಮಸ್ಯೆಗಳಿದೆ, ಇಶ್ಯೂ ಇದೆ. ಅದ್ರ ಬಗ್ಗೆ ಗಮನ ಹರಿಸೋಕ್ಕೆ ನಮ್ಗೆ ಸಮಯ ಬೇಕು. ಮುಖ್ಯಮಂತ್ರಿ ಅವರಿದ್ದಾರೆ, ಸರ್ಕಾರ ಮುಂದುವರಿತಾ ಇದ್ದಾರೆ ಅಷ್ಟೇ. ಸರ್, ಒಂದು ವೇಳೆ ಕೋರ್ಟ್ ಏನಾದರೂ ಅನುಮತಿ ಕೊಟ್ಟರೆ ಪ್ರಾಸಿಕ್ಯೂಷನ್ ಅದು ನೋಡೋಣ. ಈಗ ಹೇಳಲಿಕ್ಕಾಗಲ್ಲ. ಕೋರ್ಟ್ ಹಿಂಗೆ ಆಗ್ತದೆ ಅಂತ ಹೇಳಲಿಕ್ಕಾಗೋಲ್ಲ. ನಾಳೆ ನೋಡೋಣ. ಈಗ ಅದು ಏನಾದರೂ ಪಕ್ಷದ ಇದರಲ್ಲಿ ಏನೋ ಚರ್ಚೆ ಆಗಿದೆ ಸರ್, ಹೈಕಮಾಂಡಿಗೆ ಏನಾದರೂ ಮುಂದಿನ ನೀವು ಯಾಕಂದ್ರೆ ದೆಹಲಿಗೆ ಹೋಗಿ ಬಂದರೆ ಇಲ್ಲ, ಅದಕ್ಕೆ ಏನು ಸಂಬಂಧ ಇಲ್ಲ. ಯಾವುದೇ ಚರ್ಚೆ ಆಗಿಲ್ಲ. ಈಗ ಅವರೇ ಹೇಳ್ತಾರೆ. ಸೊ ಭಾಳಷ್ಟು ಮಂದಿ ಕೇಸ್ ಇದೆ ದೇಶದಲ್ಲಿ. ಭಾಳಷ್ಟು ಮಂದಿ ಕೇಸ್ ಇದ್ದರೂ ಕೂಡ ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಕೇಂದ್ರದ ಸಚಿವರಿದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಅದು ಒಂದು ಪ್ರೊಸೆಸ್ ಅಷ್ಟೇ. ಅದು ಅದ್ರ ಪಾಡಿಗೆ ನಡೀತಿದೆ. ಒಂದು ವೇಳೆ ಕೇಸ್ ನಡೆದರೂ ಕೂಡ ಅದ್ರ ಪಾಡಿಗೆ ನಡೀತಿದೆ. ಸೊ ರಾಜೀನಾಮೆ ಕೊಡಬೇಕಂತ ಎಲ್ಲೂ ಕೂಡ ಕಾನೂನಲ್ಲಿ ಹೇಳಿಲ್ಲ.